ಕರ್ತವ್ಯ ನಿರ್ವಹಿಸಿ ಅಷ್ಟೇ ನಾನು ಹೇಳೋದು. ನಮಸ್ತೆ ಬಂಧುಗಳೇ, ನಾನು ಮಂಡ್ಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಅನಿತಾ ಅಂತ ಮಾತಾಡ್ತೀನಿ. ಇಡೀ ರಾಜ್ಯದಲ್ಲಿ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಹೆಸರು. ಮಂಡ್ಯಕ್ಕೆ ಒಂದು ಗೊತ್ತು ಯಾವ ರೀತಿ ನಮ್ಮ ಮಂಡ್ಯ ಜಿಲ್ಲೆ ಐತಿಹಾಸಿಕವಾಗಿ ತುಂಬಾ ಹೆಸರುವಾಸಿಯಾಗಿದೆ. ಕರ್ನಾಟಕದಲ್ಲಿ ನಾವು ತುಂಬಾ ಐತಿಹಾಸಿಕವಾಗಿ ಹೆಸರು ಪಟ್ಟಂತ ಒಂದು ನಾಡು ನುಡಿ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಕನ್ನಡ ಅಂತ ನಾವು ತುಂಬಾ ಮಂಡ್ಯದವರು ಸ್ವಾಭಿಮಾನಿಗಳು ಅಂತ ಹೇಳ್ತೀವಿ. ನಿಮ್ಮನ್ನೆಲ್ಲ ನೋಡಿದ್ರೆ ಇವತ್ತು ಅಧಿಕಾರಿಗಳು ನಡ್ಕತಾ ಇರೋ ರೀತಿ ನೋಡಿದ್ರೆ ಇಲ್ಲಿ ಶಾಸಕರು ಕಡೆ ನಾನು ಅವ್ರ ಬೆಂಬಲಿಗ ಇವ್ರ ಬೆಂಬಲಿಗ ಅಂತ ಪುಡಿ ರೌಡಿಗಳನ್ನ ಬಿಟ್ಕೊಂಡಿರೋದು ನೋಡಿದ್ರೆ ನಿಜವಾಗ್ಲೂ ಇವರು ಯಾರ ಕಡೆಯವರು? ನಿಜವಾಗ್ಲೂ ಈ ಮೂಲಕ ನಾವು ಇಲ್ಲಿ ಶಾಸಕರನ್ನ ಒತ್ತಾಯ ಮಾಡ್ತೀವಿ, ಅವ್ರಿಗೆ ಮನವಿ ಮಾಡ್ತೀವಿ, ದಯಮಾಡಿ ನೋಡಿ ಇವರು ನೀವು ನಿಜವಾಗ್ಲೂ ಒಳ್ಳೆ ತಂದೆಲ್ಲ ಕೆಲಸ ಮಾಡ್ತಿದ್ದೀರ ಶಾಸಕರೇ ಅನ್ನೋದಾದ್ರೆ ಇವ್ರಿಗೆ ಯಾರ ಬೆಂಬಲನ ಇಟ್ಕೊಂಡು ಈ ರೀತಿ ಅನ್ಯಾಯ ಅಕ್ರಮಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ನೋಡಿ. ಕುಡ್ಕೊಂಡು ಬಂದಿದ್ದಾರೆ ಇವರು. ನಾವು ಶಾಂತಿಯುತವಾಗಿ ಪರ್ಮಿಷನ್ ಇಟ್ಕೊಂಡು ನಾವು ಧರಣಿ ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಇವ್ರೇನ್ ಮಾಡ್ತಾವ್ರೆ? ಕುಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಮೇಲೆ ಬಿದ್ದು ಕೆಂಪಮ್ಮ ಮಾದೇವಮ್ಮ ಅಂತ ಇಬ್ರು ಹೆಣ್ಮಕ್ಳು ಇವತ್ತು ಅಸಾಲ್ಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ನಾವು MNC ಮಾಡಿಸಿ ಅವ್ರನ್ನ ರಿಸ್ಕ್ಯೂ ಮಾಡಿದೀವಿ. ಅಂದ್ರೆ ಏನಿದ್ರ ಅರ್ಥ? ಪೊಲೀಸ್ ಅವರು ಇಲ್ಲಿ ಏನ್ ಮಾಡ್ಬೇಕಾಗಿತ್ತು? ನೋಡಪ್ಪ, ಅವರು ಪರ್ಮಿಷನ್ ತಗೊಂಡಿದ್ದಾರೆ, ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಬಾರ್ದು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಪೊಲೀಸ್ ಅವರೇ ಮುಂದೆ ನಿಂತ್ಬೇಕಾದ್ರೆ ಇವ್ರಿಗೆ ಯಾರ ಅಧಿಕಾರ ಕೊಟ್ಟಿದ್ದು? ನಿಜವಾಗ್ಲೂ ಇದಕ್ಕೆ ನಾವು ಸಂವಿಧಾನ ಪಡ್ಕೊಂಡಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮಂತವ್ರಿಗೆ ಇವತ್ತು ಸಂವಿಧಾನ ಕೊಡಿಸಿದ್ರು. ನಿಜವಾಗ್ಲೂ ಅವ್ರು ಇದ್ದಿದ್ರೆ ನಡು ರಸ್ತೆಯಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ರು. ಈ ಜನಗಳಿಗೆ ನಾನು ಹೋರಾಟ ಮಾಡಿದ್ದು. ಗಾಂಧೀಜಿಯವರು ರಾಮರಾಜ್ಯ ಎಲ್ಲಪ್ಪ ರಾಮರಾಜ್ಯ ಐತೈತೆ. ಪೊಲೀಸರು ನಮ್ಮನ್ನ ಹತ್ತಿಕ್ತಾರೆ, ಹೋರಾಟಗಾರನ ಹತ್ತಿಕ್ತಾರೆ, ಪುಡಿ ರೌಡಿಗಳನ್ನ ನಮ್ಮ ಮೇಲೆ ಕಳ್ತಾರೆ. ನಿಜಕ್ಕೂ ಯಾರೇ ನೋಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾ ಇದೀವಿ ನಾವು. ನಮ್ಮ ಹತ್ರ ವಿಡಿಯೋ ಸಾಕ್ಷಿಗೆ ಇದೆ. ಅದನ್ನ ನೀವು ಪೊಲೀಸರು ಇವ್ರು ಗೊತ್ತಿಲ್ಲ ಅಂತ ಹೇಳ್ಕೊಡ್ದು. ಯಾಕಂದ್ರೆ ಕೆಲವೊಬ್ರು ಪೊಲೀಸವ್ರ ಮೇಲೆ ನಾವು ದೂರು ಕೊಡ್ತಾ ಇದೀವಿ. ಅವರೇ ನಮ್ಮನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಕೆಂಪಮ್ಮನ ಅವ್ರಿಗೆ ತಲೆ ಹೊಡೆದೋಗಿದೆ. ಇದಕ್ಕೆ ಯಾರು? ನಿಜವಾಗ್ಲೂ ನಾನ್ ಕೇಳೋದು ಇಷ್ಟ, ನಮ್ಮ ಕರ್ನಾಟಕದಲ್ಲಿ ಏನಿರ್ತಕ್ಕಂಥ 7 ಕೋಟಿ ಜನ ನೀವು ಬುದ್ಧಿ ಕಲಿಬೇಕು. ಇಂಥ ರಾಜಕೀಯ ವ್ಯವಸ್ಥೆನ, ಇಂಥ ಅವ್ಯವಸ್ಥೆನ ಕಿತ್ತೆಸಿಬೇಕು. ಅರ್ಥ ಆಗ್ತಿದ್ಯಾ? ದಯಮಾಡಿ ನೀವೆಲ್ಲರೂ ಅಷ್ಟೇ. ಇವತ್ತು 500 ರೂಪಾಯಿ ಈಸ್ಕೊಳ್ಳೋದು 5 ವರ್ಷ ಅವರಿಂದ ನಾಯಿ ತರ ಅಲಿಯೋದು. ನಮಗೆ ಹೇಳ್ತಾನೆ 500 ರೂಪಾಯಿ ಈಸ್ಕೊಂಡು ಬಂದಿದ್ರ ಅಂತ. ಅವ್ರು ಯಾರು ಹೇಳಿದ್ರು ಅವ್ರಿಗೆ ಹೇಳ್ತೀವಿ. 500 ಅಲ್ಲ 5 ಲಕ್ಷ ಕೊಟ್ಟು ನಾವು ಮುಟ್ಟವ್ರಲ್ಲ ಕೊಡೋ. ನಾವು ಬಂದಿರ್ತಕ್ಕಂಥ ಪ್ರಾಮಾಣಿಕವಾಗಿ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಇವತ್ತು ನಾನು ಒಬ್ಳು ಟೀಚರ್ ಆಗಿದ್ದೀನಿ. ನಮ್ಗೆ ನಮ್ದೇ ಆದಂತ ಖಾಸಗಿ ಬದುಕಿದೆ. ಆದ್ರೆ ನಿಮ್ ತರ ಬೆಳಗ್ಗೆ ಎದ್ದ ತಕ್ಷಣ 9 ಗಂಟೆ ಕುಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೆಣ್ಮಕ್ಳ ಮೇಲೆ ಅಸಾಲ್ಟ್ ಮಾಡಕ್ಕಾಗಿಲ್ಲ. ಬಂದಿಲ್ಲ ನಾವು. ನಮ್ಮ ಅಧ್ಯಕ್ಷನ ಇಲ್ಲಿ ಬಂಧನದಲ್ಲಿಟ್ಟಿದ್ದಾರೆ. ಯಾಕಪ್ಪ ಇದಕ್ಕಪ್ಪ ಪ್ರಜಾಪ್ರಭುತ್ವ ಅಂತ ಹೇಳೋದು? ನಮ್ಮ ಹಕ್ಕು ಕಂಡ್ರೆ ಇದು ಹೋರಾಟ ಮಾಡೋದು. ನೀವು ನಮ್ಮ ಹಕ್ಕನ್ನ ಕಸ್ಕೋತಾ ಇದ್ದೀರಾ. ಒಂದ್ ಕಡೆ ಪೊಲೀಸ್ ಅವರು ನಮ್ಮ ಹಕ್ಕನ್ನ ನೀವು ದಮನ ಮಾಡ್ತಾ ಇದ್ದೀರಾ. ನಿಮ್ಗೆ ಇದ್ರಲ್ಲಿ ಯಾವುದೇ ವಿಧದ ಒಂದು ನಿಮ್ಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೀವೇ ನಮ್ಮನ್ನ ರೆಸ್ಕ್ಯೂ ಮಾಡ್ಬೇಕು, ಹೋರಾಟಗಾರರನ್ನ. ಆದ್ರೆ ಇವತ್ತು ನಾವ್ ಹೇಳ್ತೀವಿ, ಇವತ್ತು ಇದೇ ಜಾಗದಲ್ಲಿ ನಮ್ ಲಿಂಗೇಗೌಡರು ಇದ್ದಿದ್ರೆ ನಿಜವಾಗ್ಲೂ ಇವತ್ತು ಏನಾಗ್ತಿತ್ತ ಗೊತ್ತಿಲ್ಲ. ಆದ್ರೆ ಒಬ್ಬೊಬ್ಬ ಸೈನಿಕರು ಲಿಂಗೇಗೌಡ್ರೆ ಇವತ್ತು ಏನೆಲ್ಲ ನಾವ್ ಇದೀವಿ ಕರ್ನಾಟಕದಾದ್ಯಂತ ಒಬ್ಬೊಬ್ರು ಲಿಂಗೇಗೌಡರಾಗಿ ನಾವು ಹೋರಾಟ ಮಾಡ್ತೀವಿ. ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ. ಯಾರೆಲ್ಲ ಪೊಲೀಸ್ ಅವರು ನಮ್ಮ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅವ್ರ ಮೇಲೆ ನಾವು ಈ ಮುಂದಿನ ದಿನಗಳಲ್ಲಿ ನಾವು ಮೀಟಿಂಗ್ ಮಾಡಿ SP ಹತ್ರ, ಪೊಲೀಸರ ಮೇಲೇನೆ ನಾವು SP ಹತ್ರ ದೂರು ಕೊಡ್ತೀವಿ. ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ ಅಂತ ಹೇಳ್ತಾ ನಮ್ಮ ಹೋರಾಟ ನ್ಯಾಯಬದ್ಧವಾದದ್ದು. ನಿಜವಾಗ್ಲೂ ನಾವು 1 ರೂಪಾಯಿ ಕೊಡೋದು ಇಲ್ಲ, 1 ರೂಪಾಯಿ ತಗೊಳ್ಳೋದು ಇಲ್ಲ. ಏನಾದ್ರೂ ನಿಮ್ಗೆ ಆತರ ಅಂದ್ರೆ ಲೈವ್ ಅಲ್ಲಿ ನಾವು T-ಶರ್ಟ್ ಬಿಚ್ಚಿ ಮನೆ ಕಳಿಸ್ತೀವಿ. ನೀನ್ ನಮ್ಮ ಪಕ್ಷದಲ್ಲಿ ಇರಕ್ ಲಾಯಕ್ಕಿಲ್ಲ ಅಂತ. ನೀವು ಏನಾದ್ರೂ ಆತರ ನಡ್ಕೊಳ್ಳೋದಂದ್ರೆ ಶಾಸಕರೇ ದಯಮಾಡಿ ನಾವ್ ಹೇಳ್ತಾ ಇದೀವಿ, ನಿಮ್ಮ ತಾಲೂಕಿನ ಜವಾಬ್ದಾರಿ ನಿಮ್ ಕೈಲಿದೆ. ಮತದಾರರು ನಿಮ್ಮನ್ನ ನಂಬಿ ಮತ ಹಾಕಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಒಂದೊಂದು ಮತಕ್ಕೂ ಸಾವಿರಾರು ಗಟ್ಟಲೆ ನೀವು ದುಡಿದ್ರೂ ಸಾಕಾಗಲ್ಲ. ಅವ್ರ ಮತದಾರರ ಸೇವೆ ಮಾಡ್ಬೇಕು ನೀವು. ಇವತ್ತು ನಮ್ ಕುತ್ತಿಗೆ ಪಟ್ಟು ಹಿಡಿತಾ ಇದ್ದೀರಾ. ಇದನ್ನ ನಾವ್ ಇಲ್ಲಿಗೆ ಬಿಡಲ್ಲ. ಮಳವಳ್ಳಿ ಜನತೆ ಇದನ್ನ ಮನಗಾಣ್ಬೇಕು. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ಬೇಕಂತ ಹೇಳ್ತಾ ನಾನು ಈ ಮಾತಲ್ಲಿ ಮುಗಿಸ್ತೀನಿ. ಜೈ KRS. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ಭ್ರಷ್ಟರೇ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಅಂಬೇಡ್ಕರ್ ಅವರ ಸಮಾನತೆಯ ಕರ್ನಾಟಕ ನಿರ್ಮಿಸೋಣ, ಮಹಾತ್ಮ ಗಾಂಧೀಜಿಯವರ ಸರ್ವೋದಯದ ಕರ್ನಾಟಕ ನಿರ್ಮಿಸೋಣ. KRS ಪಕ್ಷದ ಎಲ್ಲ ವೀರ ಸೇನಾನಿಗಳಿಗೆ, ಜನಪರ ಹೋರಾಟದಲ್ಲಿರುವ KRS ವೀರ ಸೇನಾನಿಗಳಿಗೆ ಜೈ. ಬಿಡುಗಡೆಯಾಗಲಿ, ಬಿಡುಗಡೆಯಾಗಲಿ. ಹೋರಾಟಗಾರರು
ಅಪ್ಡೇಟ್ ಅನ್ನ ಮತ್ತೆ ಲೈವ್ ಬಂದು ನಿಮಗೆ ನೀಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.